ನಮಸ್ತೆ ಬಂಧುಗಳೇ, ಪ್ರರೂಪ್ ಸವಿರುಚಿಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಸಿಂಪಲ್ ಆ್ಯಂಡ್ ಈಸಿಯಾದ ವೆಜ್ ಬಿರಿಯಾನಿ ಮಾಡ್ತಾಯಿದ್ದೇನೆ. ಹೇಗೆ ಮಾಡೋದು, ಅದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡುವ. ಮೊದಲಿಗೆ ನಾನು ಪನ್ನೀರ್ ತೆಗೆದುಕೊಂಡಿದ್ದೇನೆ, ಅದನ್ನು ರೋಸ್ಟ್ ಮಾಡಿ ಇಟ್ಟಿದ್ದೇನೆ. ಹಾಗೆ ಈರುಳ್ಳಿ ಕೂಡ ನಾನಿಲ್ಲಿ ರೋಸ್ಟ್ ಮಾಡಿ ಇಟ್ಟಿದ್ದೇನೆ. ಈಗ ಒಂದು ಪಾತ್ರೆಗೆ 1 ಕಪ್ ಮೊಸರನ್ನು ಸೇರಿಸುವ. ನಂತರ ಅದಕ್ಕೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸುವ. ಈಗ 1 ಚಿಟಿಕೆ ಅರಿಶಿನ ಪೌಡ್ರ್ ಸೇರಿಸುವ. ಹಾಗೆ ನಾನಿಲ್ಲಿ ಗರಂ ಮಸಾಲೆ ಪೌಡ್ರ್ ಸೇರಿಸ್ತಾ ಇದ್ದೇನೆ, ಧನಿಯಾ ಪೌಡರ್, ಬಿರಿಯಾನಿ ಮಸಾಲವನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೇನೆ. ಹಾಗೆ ಅಚ್ಚ ಖಾರದ ಪುಡಿ ನಾವಿಲ್ಲಿ ಸೇರಿಸ್ತಾ ಇದ್ದೇವೆ, 2 ಸ್ಪೂನ್ ಸೇರಿಸ್ಬೋದು. ಮತ್ತು ಹಾಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಸೇರಿಸುವ. ಈಗ ಇದನ್ನೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡುವ. ಇದಕ್ಕೆ ನಾನೀಗ ಕ್ಯಾಪ್ಸಿಕಮ್, ಪೊಟ್ಯಾಟೊ ಮತ್ತು ಬೀನ್ಸನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ನೀವು ಬೇರೆ ತರಕಾರಿ ಕೂಡ ಆ್ಯಡ್ ಮಾಡ್ಬೋದು, ನಾನು ಇದನ್ನು ಇಷ್ಟೇ ಆ್ಯಡ್ ಮಾಡ್ತಾ ಇದ್ದೇನೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸುವ. ಎಣ್ಣೆ ಬಿಸಿ ಆಗಲಿ. ಅದಕ್ಕೆ ಈಗ ನಾವು ಜೀರಿಗೆ ಮತ್ತು ನೀರುಳ್ಳಿ ಹಾಕುವ. ಹಾಗೆ 4 ಹಸಿಮೆಣಸು ಕಟ್ ಮಾಡಿ ಇದಕ್ಕೆ ಹಾಕ್ತಾ ಇದ್ದೇನೆ. ಇದನ್ನೆಲ್ಲ ಒಟ್ಟಿಗೆ ಚೆನ್ನಾಗಿ ರೋಸ್ಟ್ ಮಾಡುವ. ಈಗ ನೋಡ್ತಾ ಇರ್ಬೋದು, ನೀರುಳ್ಳಿ ಕಲರ್ ಚೇಂಜ್ ಆಗಿದೆ. ಇದೇ ಸಮಯಕ್ಕೆ ನಾನು 5-6 ಟೊಮೆಟೊ ಕಟ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೇನೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡುವ. ಟೊಮೆಟೊ ಇದರಲ್ಲಿ ರೋಸ್ಟ್ ಆಗಲಿ. ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸುವ. ಯಾಕೆ ಅಂತ ಹೇಳಿದರೆ ಅನ್ನಕ್ಕೆ ನಾನು ಮೊದಲೇ ಉಪ್ಪು ಸೇರಿಸಿದ್ದೇನೆ, ನೋಡಿಕೊಂಡು ಸೇರಿಸುವ. ಈಗ ಇದು ಚೆನ್ನಾಗಿ ಬೆಂದಿದೆ. ಇದೇ ಸಮಯಕ್ಕೆ ನಾವು ಮ್ಯಾರಿನೇಟ್ ಮಾಡಿಟ್ಟ ತರಕಾರಿಯನ್ನು ಸೇರಿಸುವ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆ ಬಿಡುವ ತನಕ ಬೇಯಲಿಕ್ಕೆ ಇಡುವ. ಈಗ ನೋಡ್ತಾ ಇರ್ಬೋದು, ಎಣ್ಣೆ ಬಿಟ್ಟಿದೆ. ಇದೇ ಸಮಯಕ್ಕೆ ನಾನು ಪನ್ನೀರನ್ನು ಸೇರಿಸುವ. ಪನ್ನೀರಿಗೆ ನಾನು ಖಾರದ ಪುಡಿ ಮತ್ತು ಅರಿಶಿನ ಮತ್ತು ಉಪ್ಪು 3 ಸೇರಿಸಿ ರೋಸ್ಟ್ ಮಾಡಿ ಇಟ್ಟಿದ್ದೇನೆ. ಅದನ್ನು ಇಲ್ಲಿ ಹಾಕಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಈಗ ಇದು ಮಸಾಲೆ ರೆಡಿಯಾಗಿದೆ. ಇದೇ ಸಮಯಕ್ಕೆ ನಾವು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ರೈಸನ್ನು ಹಾಕಬೇಕು. ಇಲ್ಲಿಗ ನಾನು ಸ್ವಲ್ಪ ಅನ್ನವನ್ನು ಸೇರಿಸ್ತಾ ಇದ್ದೇನೆ. ಅದರ ಮೇಲೆ ಸ್ವಲ್ಪ ರೋಸ್ಟೆಡ್ ನೀರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸುವ. ಸೈಡಿಗೆ ಸ್ವಲ್ಪ ತುಪ್ಪ ಕೂಡ ಸೇರಿಸುವ. ಈಗ ಉಳಿದ ಅನ್ನ ಪೂರ ಸೇರಿಸುವ. ಈಗ ಉಳಿದ ರೋಸ್ಟೆಡ್ ನೀರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ತುಪ್ಪ ಸೇರಿಸಿ ಇದೇ ಸಮಯಕ್ಕೆ ನಾವು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು 15 ಮಿನಿಟ್ಸ್ ದಮ್ಗೆ ಇಡುವ. ಇದೀಗ ರೆಡಿಯಾಗಿದೆ. ತರಕಾರಿಯಲ್ಲಿ ಸಿಂಪಲ್ ಆ್ಯಂಡ್ ಈಸಿಯಾಗಿ ಏನಾದರೂ ತಿನ್ನಬೇಕನ್ಸಿದ್ರೆ ವೆಜ್ ಬಿರಿಯಾನಿ ಮಾಡಿ ತಿನ್ಬೋದು. ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ನೋಡ್ತಾ ಇರ್ಬೋದು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ.
ಇಷ್ಟು ತನಕ ನನಗೆ ಸಮಯ ಕೊಟ್ಟು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೀಗೆ ನನ್ನ ವೀಡಿಯೋಸನ್ನು ನೋಡ್ತಾಯಿರಿ. ಮುಂದಿನ ವೀಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು. ಬಾಯ್.